ಪ್ರಸ್ತುತ ಶಾಸಕರು ಜನರಿಗೆ ಸುಲಭವಾಗಿ ಸಿಗ್ತಾ ಇದ್ದಾರಾ? ಶಾಸಕರ ಕಾರ್ಯವೈಖರಿ ಹೇಗಿದೆ? ಇಲ್ಲಿಯ ಜನಾಭಿಪ್ರಾಯ ಯಾವ ರೀತಿ ಇದೆ? ಜನರ ನಿರೀಕ್ಷೆಗಳೇನು? ಶಾಸಕರಿಗೆ ಪರೀಕ್ಷೆ ಏನು? ಪ್ರಸ್ತುತ ಯಾವ ವಿಚಾರದ ಬಗ್ಗೆ ಇಲ್ಲಿಯ ಜನ ಅತಿ ಹೆಚ್ಚಾಗಿ ನಿರೀಕ್ಷೆ ಮಾಡ್ತಾ ಇದ್ದಾರೆ? ಹೀಗೆ 10 ಹಲವು ವಿಚಾರಗಳನ್ನ ಕನೆಕ್ಟ್ ಕರ್ನಾಟಕದ ಮೂಲಕ ಕೋಲಾರ ವಿಧಾನಸಭಾ ಕ್ಷೇತ್ರದ ಜನತೆಯನ್ನ ಮಾತನಾಡಿಸೋಣ. ಸರ್ ನಮಸ್ಕಾರ, ತಮ್ಮ ಹೆಸರು? ನಮಸ್ಕಾರ, ಸೈಯದ್ ಅಫ್ಸರ್ ಅಂತ. ಓಕೆ, ಹೇಗಿದ್ದೀರಿ? ಚೆನ್ನಾಗಿದ್ದೀರಿ? ಚೆನ್ನಾಗಿದೆ ಸರ್. ಕೋಲಾರ ಹೆಂಗಿದೆ? ಕೋಲಾರ ಚೆನ್ನಾಗಿದೆ. ಈ ಹಿಂದೆಗಿಂತ ಇವಾಗ ಅಭಿವೃದ್ಧಿ ಕೆಲಸಗಳು ನಡೀತಾ ಇದೆ. ಈಗಾಗಲೇ 40 ಕೋಟಿ ರೂಪಾಯಿದು ಏನು CM ಗ್ರಾಂಟ್ ಇದೆ, ನಗರೋತ್ಥಾನ 3 ಅದು ಚಾಲ್ತಿಯಲ್ಲಿದೆ. ಮೇನ್ ರಸ್ತೆಗಳು ಅಂಬಾರ್ಪೇಟೆ ಮುಖ್ಯ ರಸ್ತೆ ಆಗಿರ್ಬೋದು, ಮತ್ತು ರಾಮತ್ ನಗರಕ್ಕೆ ಹೋಗೋ ಮುಖ್ಯ ರಸ್ತೆ, ಈ ಸ್ಮಶಾನ ರಸ್ತೆ ಇದು, ಮತ್ತು ETCM ರಸ್ತೆ, SNR ಹಾಸ್ಪಿಟಲ್ ರಸ್ತೆ, ಇವೆಲ್ಲ ಮುಖ್ಯ ರಸ್ತೆಗಳೆಲ್ಲ ಆಲ್ಮೋಸ್ಟು ನಗರೋತ್ಥಾನ 3ರಲ್ಲಿ ಕಂಪ್ಲೀಟ್ ಆಗ್ತಾ ಇದೆ ಸರ್. ಈಗಾಗಲೇ ಈಗ ಶಾಸಕರಾಗಿ 1 ವರ್ಷ ಕಳೆದಿದೆ. ಶಾಸಕರು ಅವರು ಈ ಹಿಂದೆಗಿಂತ ಈ ನಡೆದಿರೋ ಚುನಾವಣೆ 23 ನಡೆದಿದ್ದ ತಕ್ಷಣ ಈಗ 25 ಕೋಟಿ ರೂಪಾಯಿ ಪಾರ್ಕ್ ಅಭಿವೃದ್ಧಿ ಮತ್ತು ರೋಡ್ ಅಭಿವೃದ್ಧಿಗೆ ಅಂತ 25 ಕೋಟಿ ರೂಪಾಯಿ ತೆಗೆದಿದ್ದಾರೆ ಶಾಸಕರು. ಹಾಗೂ 5 ಕೋಟಿ ರೂಪಾಯಿ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದಿಂದ 5 ಕೋಟಿ ರೂಪಾಯಿ ತಂದಿದ್ದಾರೆ. ಈಗಾಗಲೇ ಅದು ಎಸ್ಟಿಮೇಟ್ ನಡೀತಾ ಇದೆ, ಆ್ಯಕ್ಷನ್ ಪ್ಲಾನ್ ರೆಡಿಯಾಗಿದೆ. ನಜೀರ್ ಅಹಮದ್ ಅವರು MLC ಅವರಾಗಿ ಅವರು 5 ಕೋಟಿ ರೂಪಾಯಿ ಅಲ್ಪಸಂಖ್ಯಾತರ ಇಲಾಖೆಯಿಂದ ತಂದಿದ್ದಾರೆ. ವಿವಿಧ ಇಲಾಖೆಗಳಿಂದ ಅಭಿವೃದ್ಧಿ ಹಣ ತಂದು ಈಗಾಗಲೇ ಕೆಲಸ ನಡೀತಾ ಇದೆ. ಈಗ ಇನ್ನು 2-3 ಮಂತ್ಸಲ್ಲಿ 40 ಕ್ರೋರ್ಸ್ದು ಆಕ್ಷನ್ ಪ್ಲಾನ್ ಆಗುತ್ತೆ. ಪ್ರತಿ ಕ್ಷೇತ್ರದಲ್ಲೂ ಕೂಡ ಆ ಕ್ಷೇತ್ರದಲ್ಲಿ ಬಹಳಷ್ಟು ವರ್ಷಗಳಿಂದ ಈ ಸಮಸ್ಯೆ ಅನ್ನೋದು ಇದ್ದೇ ಇರುತ್ತೆ. ಅಂಥ ಯಾವ ಲಾಂಗ್ ಪೆಂಡಿಂಗ್ ಇಶ್ಯೂಸ್, ದೀರ್ಘಕಾಲಿಕ ಸಮಸ್ಯೆಗಳನ್ನ ಬಗೆಹರಿಸಬೇಕು ರಸ್ತೆಗಳನ್ನೆಲ್ಲ ಹೊರತುಪಡಿಸಿ ನೀವು ಹೇಳೋದಾದ್ರೆ ಏನು ಹೇಳ್ತೀರಿ ಕೋಲಾರದ ಬಗ್ಗೆ? ಈಗಾಗಲೇ ನಮ್ಮ ಶಾಸಕರು, ಸ್ಥಳೀಯ ಶಾಸಕರು ಅವ್ರದ್ದೇ ಆದಂಥ ಒಂದು ವಿಷನ್ ಮೇಲೆ ಕೆಲಸ ಮಾಡ್ತಾ ಇದ್ದಾರೆ. ಅವರು ನಗರದ ಅಭಿವೃದ್ಧಿಗೋಸ್ಕರ ರಿಂಗ್ ರೋಡ್ ಕೆಲಸಕ್ಕೆ 100 ಕೋಟಿ ಅನುದಾನ ಈಗಾಗಲೇ ತಂದಿದ್ದಾರೆ. ಅದು ಒಂದು ಆದರೆ ನಗರಕ್ಕೆ ಒಂದು ಹೊಸ ಸ್ವರೂಪ ಬರುತ್ತೆ. ಬೆಂಗಳೂರಿಗೆ ಹತ್ರ ಇರೋದ್ರಿಂದ, ದೇವನಹಳ್ಳಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಹತ್ರ ಇರೋದ್ರಿಂದ, ಇಂಡಸ್ಟ್ರಿಯಲ್ ಏರಿಯಾ ವೇಮ್ಗಲ್ಲಲ್ಲಿ, ನರಸಾಪುರ ವೇಮ್ಗಲ್ ಇಂಡಸ್ಟ್ರಿಯಲ್ ಏರಿಯಾ ಇರೋದ್ರಿಂದ ಅಭಿವೃದ್ಧಿಗೆ ಪೂರಕವಾಗಿ ಈಗಾಗಲೇ ಶಾಸಕರು ಅವ್ರದ್ದೇ ಆದಂಥ ಒಂದು ಬ್ಲೂ ಪ್ರಿಂಟ್ ಹಾಕ್ಕೊಂಡು ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಶಾಸಕರು ಸ್ವಂತ ಅವರು CM ಹತ್ರ ಮಾತಾಡಿ, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ಹತ್ರ ಮಾತಾಡಿ 100 ಕೋಟಿ ರೂಪಾಯಿ ಈಗಾಗಲೇ ಅನುದಾನ ತಂದಿದ್ದಾರೆ ರಿಂಗ್ ರೋಡ್ಗೋಸ್ಕರ. ಈಗ ಮತ್ತೆ ಇನ್ನೊಂದೇನೆಂದರೆ ನಮ್ಮ MLC ಅನಿಲ್ ಕುಮಾರ್ ಅವರು ಏನು ಮಾಡಿದ್ದಾರೆ, ಈಗ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಗೋಸ್ಕರ ಅಂತ ಹೇಳ್ಬಿಟ್ಟು ಅದಕ್ಕೆ ಆದಂಥ ಕೆಲಸ ಕಾರ್ಯ ಏನು ಪ್ರಗತಿಯಲ್ಲಿದೆ. ಮತ್ತು ಈ ಕೋಲಾರ ನಗರಸಭೆ ಏನಿದೆ ಇದನ್ನು ಕಾರ್ಪೊರೇಷನ್ ಆಗಿ ಮಾಡಬೇಕು ಅಂತೇಳ್ಬಿಟ್ಟು ಒಂದು ನಿಟ್ಟಿನಲ್ಲಿ ಅನಿಲ್ ಕುಮಾರ್ ಅವರು ಮತ್ತು ನಮ್ಮ ಶಾಸಕರಾದ ಕೊತ್ತೂರು ಮಂಜುನಾಥ್ ಅವರು, MLC ನಜೀರ್ ಅಹಮದ್ ಅವರು, ಇವರೇ ಮೂವರು ಜನ ಸೇರಿ ಒಂದು ಯೋಜನೆ ರೂಪಿಸ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಶಕ್ತಿ ಅಂತೀರಿ? ಹೌದು. ಇಲ್ಲಿ ಸರ್ ತಾವೇನು ಹೇಳ್ತೀರಿ? ಈಗ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ, ಆರೋಗ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಕೋಲಾರದಲ್ಲಿ ಯಾವೆಲ್ಲ ಬೆಳವಣಿಗೆಗಳು, ಅಭಿವೃದ್ಧಿ ಕಾರ್ಯಗಳು ಆಗಬೇಕು ಅಂತ ತಾವು ಬಯಸ್ತೀರಿ? ಇಲ್ಲ, ಈಗಾಗಲೇ ನಮ್ಮ ಇವರು ಶಾಸಕರು ಬಂದಾದಮೇಲೆ SRR ಆವರಣದಲ್ಲಿ ಒಂದು ಹೊಸ ಇದು ನಡೀತಾ ಇದೆ. ಇದಕ್ಕೆ ಮುಂಚೆ ನಮ್ಮ ಇವರು ಸ್ಪೀಕರ್ ಅವರು ರಮೇಶ್ ಕುಮಾರ್ ಅವರು ಇದ್ದರು. ಅವರಿದ್ದಾಗ್ಲೂ ಇಲ್ಲಿ ಮಕ್ಕಳ ಇದಕ್ಕೆ ಮತ್ತು ಹೆರಿಗೆ ಇದಕ್ಕೆಲ್ಲ ಕಟ್ಟಡಗಳೆಲ್ಲ ಆಗಿದೆ. ಈಗ ಮತ್ತೆ ಹೊಸದಾಗಿ ನಡೀತಾ ಇದೆ. ಅದು ಒಂದು ಸ್ವಲ್ಪ ಏನಾದ್ರು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಅನ್ನೋದು ಒಂದು 70 ಕಿಲೋಮೀಟರ್ಸು ಒಂದು ಡಿಸ್ಟೆನ್ಸ್ ಇದೆ ಬೆಂಗಳೂರು. ಏನಂದ್ರೂ ಬೆಂಗಳೂರಿಗೆ ಹೋಗ್ಬೇಕಾಗುತ್ತೆ. ಹಂಗಾಗ್ಬಿಟ್ಟು ಟ್ರಾಫಿಕ್ ಎಲ್ಲ ಇರೋದ್ರ ತೊಂದರೆ ಆಗುತ್ತೆ. ಅದನ್ನ ಇಲ್ಲೇ ಮಾಡಿದ್ರೆ ಸುತ್ತಮುತ್ತಲು ಎಲ್ಲ ಹಳ್ಳಿಗಳಿಗೆಲ್ಲ ಅನುಕೂಲ ಆಗುತ್ತೆ ಅಂತೇಳಿ ಅದೊಂದು ನಿರೀಕ್ಷೆಯಲ್ಲಿದೆ. ಅದಾಗುತ್ತೆ ಅಂತ ಒಂದು ಆಶಾಭಾವನೆಯಲ್ಲಿ ಇದೀರಿ. ಇಲ್ಲಿಯ ಶಿಕ್ಷಣ ಸಂಸ್ಥೆಗಳ ಬಗ್ಗೆ ಏನು ಅಭಿಪ್ರಾಯ ಇದೆ? ಹೆಂಗೆ ಎಲ್ಲ ಚೆನ್ನಾಗಿದ್ದಾವೆ ಅನ್ಸತ್ತಾ? ಇನ್ನು ಇಂಪ್ರೂವ್ ಮಾಡಬೇಕಾ, ಹೆಚ್ಚು ಬರಬೇಕಾ, ಹೇಗೆ? ಇಲ್ಲ, ಇಲ್ಲಿ ಶಿಕ್ಷಣ ಇದಕ್ಕೆ ಸಂಬಂಧಪಟ್ಟಿದ್ದು ಯೋಚನೆ ಮಾಡಿದ್ರೆ ಈಗ ಪಕ್ಕದಲ್ಲೇ ಬೆಂಗಳೂರು ಇದೆಯಲ್ಲ, ಬೆಂಗಳೂರಲ್ಲಿ ಕಂಪೇರ್ ಮಾಡಿದ್ರೆ ಕೋಲಾರ ಇನ್ನೂ ಸ್ವಲ್ಪ ಇಂಪ್ರೂವ್ ಆಗಬೇಕು. ಆದರೆ ಇಲ್ಲಿ ಲೋಕಲ್ ಅವರು ಯಾರಿದ್ದಾರೆ ಅವರೆಲ್ಲ ಒಂದು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಗಳೆಲ್ಲ ಮಾಡಿ ಒಂದು ಶಿಕ್ಷಣನ ಗುಣಮಟ್ಟನ ಹೆಚ್ಚಿಗೆ ಮಾಡಿದ್ದಾರೆ. ಆದರೆ ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದು ಹೊಸ ಕೋರ್ಸುಗಳು ಎಲ್ಲ ಏನು ತಂದಿರ್ತಾರೆ ಅದಕ್ಕೆ ಸಂಬಂಧಪಟ್ಟ ಲ್ಯಾಬ್ಗಳನ್ನಾಗಲಿ ಇಲ್ಲಾಂತ ಹೇಳಿದರೆ ಕೋರ್ಸುಗಳಿಗೆ ಅನುಕೂಲಗಳು ಏನೇನು ಬೇಕೋ ಅದನ್ನು ಮಾಡೋದು ಒಂದು ಸ್ವಲ್ಪ ಪ್ರಗತಿ ಆಗಬೇಕು ಅಂತ ನನ್ನ ಅನಿಸಿಕೆ. ಸರ್ ತಮ್ಮ ಹೆಸರು? ಅನಿಲಯ್ಯ ಅಂತ, ನಾವು ಗಾಂಧಿನಗರ. ಏನು ಈಗ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಏನೆಲ್ಲ ಬೆಳವಣಿಗೆಗಳನ್ನ ನಿರೀಕ್ಷೆ ಮಾಡಿದ್ರಿ? ಏನೆಲ್ಲ ಕೆಲಸಗಳಾಗಿದ್ದಾವೆ, ಇನ್ನೂ ಆಗ್ಬೇಕಾಗಿದೆ ಕೋಲಾರ? ನನಗೆ ಗೊತ್ತಿದ್ದಂಗೆ ಕೋಲಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ಎಲ್ಲ ಒಳ್ಳೆ ಕಾರ್ಯಗಳು ನಡ್ಕೊಂಡು ಬರ್ತಾನೆ ಇದೆ. ಯಾವುದೇ ಈ ಬಸ್ ಆಗಿರ್ಬೋದು, ಈ ರೇಷನ್ ಇದಾಗಿರ್ಬೋದು, ಎಲ್ಲ ಥರನೂ ಎಲ್ಲ ಜನಗಳಿಗೆ
ಇನ್ ಟೈಮು ಸೇರ್ತಾ ಇದೆ. ಅದು ಬಿಟ್ಟರೆ ಮತ್ತೆ ಇದ್ಕೊಂಡು ಹೇಳ್ಬೇಕಂದ್ರೆ ಯಾವುದೇ ಸರ್ಕಾರ ಮಾಡದೇ ಇರ್ತಕ್ಕಂಥ ಕೆಲಸನ ನಮ್ಮ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ನಮ್ಮ ಶಾಸಕರು ಆಗಿರ್ಬೋದು, ನಮ್ಮ MLC ಅನಿಲ್ ಅಣ್ಣ ಆಗಿರ್ಬೋದು, ಇವರು ಅದೇ ಇದ್ರಿಟ್ಕೊಂಡು ಜನಗಳ ಮಧ್ಯೆ ಇದ್ದು ಜನಗಳಿಗೋಸ್ಕರ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ. ಯಾವುದೇ ತೊಂದರೆ ಇರ್ಬೋದು, ಯಾವುದೇ ಇದ್ರೂ ಇವರು ಒಂದು ಟೈಮ್ಗೆ ಅಟೆಂಡ್ ಮಾಡಿ ಆ ಕೆಲಸಗಳನ್ನ ಮುಗಿಸ್ಕೊಂಡು ಬರ್ತಾ ಇದ್ದಾರೆ. ಸರ್ ನಮಸ್ಕಾರ. ಥ್ಯಾಂಕ್ ಯು ಸರ್. ನಮಸ್ಕಾರ. ತಮ್ಮ ಹೆಸರು ಏನು ಮಾಡ್ಕೊಂಡಿದ್ದೀರಿ? ಸರ್ ರಾಮಮೂರ್ತಿ ಅಂತ ನನ್ನ ಹೆಸರು, ವೇಮಗಲ್. ಪ್ರಸ್ತುತವಾಗಿ ನಾನು ಕಲೆಗಾರ, ಆರ್ಟಿಸ್ಟ್. ಶಿವಾರ ಪಟ್ಟಣದಲ್ಲಿ ಇಲ್ಲ ನಾವು ಆಲ್ ರೈಟಿಂಗ್ಸ್. ಹಿಂಗೆ ಏನೇನು ಬರೀತೀರಿ ಸರ್ ನೀವು? ಸರ್ ಆಲ್ರೆಡಿ ಪಿಕ್ಚರ್ಸ್ ಎಲ್ಲ ಮಾಡ್ಕೊಳ್ತೀವಿ. ಹೌದಾ? ಓಕೆ. ಈಗ ನಾನು ಹೇಳಿದ್ರೆ ನಿಮ್ಮ ಮುಂದಿನ ಸುಂದರವಾದ ಕೋಲಾರ ಬಿಡಿಸಿ ಅಂತ ಹೇಳಿದ್ರೆ ಹೆಂಗೆ ಬಿಡಿಸ್ತೀರಾ? ಮಾಡ್ತೀವಿ ಸರ್. ಅಲ್ಲ, ಏನೇನು ಇರುತ್ತೆ ಅದರಲ್ಲಿ ಅಂತ? ಇಲ್ಲಿ ಸುಂದರವಾದ ದೇವಾಲಯ ಇದಾವೆ, ಎಲ್ಲ ನೇಚರ್ಸ್ ಇದೆ, ಎಲ್ಲ ಮಾಡ್ತೀವಿ. ಎಲ್ಲ ಮಾಡ್ತೀವಿ. ಓಕೆ ಓಕೆ. ಆದ್ರೆ ಕೋಲಾರದಲ್ಲಿ ಯಾವೆಲ್ಲ ವಿಚಾರಗಳು, ಯಾವ್ಯಾವ ಬಣ್ಣಗಳನ್ನು ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ನಿಮಗೆ ಅನ್ಸುತ್ತೆ? ಎಲ್ಲ ಬಣ್ಣಗಳು ಹಾಕಿದ್ರು ಚೆನ್ನಾಗಿರುತ್ತೆ ಸರ್. ಹೌದಾ? ಒಂದೇ ಬಣ್ಣ ಹಾಕಿದ್ರೆ ಚೆನ್ನಾಗಿ ಎಲ್ಲ ಬಣ್ಣ ಅಂದ್ರೆ ಕಲೆಗಾರ ನೋಡೋ ರೀತಿ ಬೇರೆ, ಇನ್ನೊಬ್ಬ ಆಟಗಾರ ನೋಡೋ ರೀತಿ ಬೇರೆ ಅಲ್ವೇ? ಹಾಗಾಗಿ ನೀವು ಕೋಲಾರದಲ್ಲಿ ಏನೆಲ್ಲ ಅಭಿವೃದ್ಧಿ ಆಗ್ಬೇಕಂತ ನಿರೀಕ್ಷೆ ಮಾಡ್ತೀರಿ? ಸರ್ ಕೋಲಾರದಲ್ಲಿ ಅಭಿವೃದ್ಧಿ ಆಗ್ಬೇಕಂತಂದ್ರೆ ಫಸ್ಟ್ ನಮ್ಮ ಶಾಸಕರು ಹೇಳ್ದಂಗೆ, ನಮ್ಮ MLA ಸಾಹೇಬ್ರು ಹೇಳ್ದಂಗೆ, ಫಸ್ಟ್ ಅಗ್ರಿಕಲ್ಚರ್, ಆರೋಗ್ಯ, ನೆಕ್ಸ್ಟ್ ಶಿಕ್ಷಣ, ಈ ಮೂರು ಇದ್ರೆ ಎಲ್ಲ ರೀತಿಯಲ್ಲೂ ಇದ್ದಂಗೆ ಸೇವ್. ಇಷ್ಟು ಸಾಕು ಸರ್, ಇನ್ನೇನು ಬೇಕಾಗಿಲ್ಲ. ಅಗ್ರಿಕಲ್ಚರ್, ಹೆಲ್ತ್, ಎಜುಕೇಶನ್, ಇದೆಲ್ಲ ಸಾರ್ವಕಾಲಿಕ ಸತ್ಯ ಅಲ್ವಾ? ಜನರಲ್ ಟಾಪಿಕ್ಸ್ ಇದೆಲ್ಲ ಈ ಶಾಸಕರಿದ್ದಾಗಲೇ ಇಲ್ಲ ನಮ್ಮ ಶಾಸಕರು ಇವ್ರು ಬಂದ ಮೇಲೆ ಇದಕ್ಕೆಲ್ಲ ಪ್ರಾತಿನಿಧ್ಯ ಕೊಡ್ತಾ ಇದ್ದಾರೆ. ಮುಂಚೆ ಇರ್ಲಿಲ್ವಾ? ಇಲ್ಲ ಮುಂಚೆ ಇರಲಿಲ್ಲ. ಮುಂಚೆ ಇತ್ತು, ಅದಕ್ಕೆ ಅವ್ರು ಅಷ್ಟೊಂದು ಪ್ರಾತಿನಿಧ್ಯ ಕೊಡ್ತಾ ಇರಲಿಲ್ಲ. ನಮ್ಮ ಶಾಸಕರು ಬಂದ್ಮೇಲೆ ಏನ್ ಕೊತ್ತೂರು ಮಂಜಣ್ಣವ್ರು ಇದ್ದಾರೆ, ನಮ್ಮ CM ಸಾಹೇಬ್ರ ಹತ್ರ ಹೋಗಿ ಏನ್ ಬೇಕು ಅವರು ಯಾವ್ದಕ್ಕೆ ಎಷ್ಟೆಷ್ಟು ಬೇಕು ಅನುದಾನ ಬೇಕು ನೀಟಾಗಿ ಕುತ್ಕೊಂಡು ತಗೊಂಬರ್ತಾರೆ. ಹಿಂದಿನ ಶಾಸಕರು ಆ ಪ್ರಾತಿನಿಧ್ಯ ಕೊಡ್ತಾ ಇರ್ಲಿಲ್ಲ. ನೆಗ್ಲಿಜೆನ್ಸಿ ಸರ್ಕಾರ ಇತ್ತು, ನೆಗ್ಲಿಜೆನ್ಸಿ ಶಾಸಕರಿದ್ರು, ಅದು ಅಷ್ಟೊಂದು ಇರಲಿಲ್ಲ. ನಮ್ಮ ಶಾಸಕರಿದ್ದಾರೆ, ಏನ್ ಬೇಕು ಸವಲತ್ತುಗಳು ತಗೊಂಡ್ಬರ್ತಾ ಇದ್ದಾರೆ, ನೆಮ್ಮದಿಯಾಗಿ ಆರಾಮಾಗಿ. ನಿಜ, ಎಲ್ಲಾ ಊರು ಒಟ್ಟಾರೆಯಾಗಿ ಒಂದೇ ಮಾತನ್ನ ಹೇಳ್ಬೇಕಂದ್ರೆ ಕೋಲಾರಕ್ಕೆ ಬೇಕಾಗಿರ್ತಂತ ಶಾಸಕರು ಸಿಕ್ಕಿದ್ದಾರೆ. ಸತತವಾಗಿ ಇನ್ನು 20 ವರ್ಷ ಇವರೇ ಇರ್ತಾರೆ. ಇವ್ರು ಏನ್ ಕೊತ್ತೂರು ಮಂಜಣ್ಣವ್ರು ಶಾಸಕರಾಗಿದ್ದಾರೆ, ಇನ್ನು 20 ವರ್ಷ, ಇನ್ನು 4 ಅವಧಿ 3 ವರ್ಷ ಇದೆ, ಇನ್ನು 4 ಅವಧಿ ಇವರೇ ಇರ್ತಾರೆ. ಅದ್ರಲ್ಲಿ ಯಾವುದೇ ಮಾತಿಲ್ಲ, ಯಾವುದೇ ತೊಂದರೆ ಆಗುತ್ತೆ. ಯಾಕೆ ಅವ್ರ ಮೇಲೆ ಇಷ್ಟೊಂದು ಅಭಿಮಾನ ತಮಗೆ? ಇಷ್ಟೊಂದು ಅಭಿಮಾನ ಯಾಕೆ ಇದೆ ಅಂತ ಹೇಳಿದ್ರೆ, ಮತದಾರರ ಕೈಗೆ ಸಿಗ್ತಾರೆ. ಫಸ್ಟ್ ಮತದಾರ ಅಹವಾಲುಗಳನ್ನ ಸ್ವೀಕರಿಸ್ತಾರೆ. ಅದಕ್ಕೆ ಏನ್ ಬೇಕೋ ಸವಲತ್ತುಗಳು, ಅದಕ್ಕೆ ಏನ್ ಬೇಕೋ ಸಮಸ್ಯೆಗಳಿಗೆ ಸ್ಪಂದಿಸುವಂತ ಕೆಲಸವನ್ನು ಇವ್ರು ಮಾಡ್ತಾರೆ. ಫಸ್ಟ್ ಅದೇ ಆಗ್ಬೇಕಾಗಿರೋದು. ಯಾವುದೋ ಒಬ್ಬ ರೈತ ಬಂದು ಒಂದು ಪೇಪರ್ ಇಟ್ಕೊಂಡ್ಬಂದು ನಮ್ಮ ಸಮಸ್ಯೆ ಹೆಂಗಿದೆ ಅಂತ ಇದ್ದಾಗ ಅದನ್ನು ನೋಡಿ ಅದರ ಅರ್ಥ ಮಾಡ್ಕೊಂಡು ಏನಿದೆ ಕಷ್ಟ ಅಂತ ಹೇಳ್ಬಿಟ್ಟು ಒಬ್ಬ ಅಧಿಕಾರಿಗೆ ಸೂಚನೆ ಕೊಡೋದಿದೆಯಲ್ಲ ಸರ್, ಆ ಕೆಲಸವನ್ನು ನಮ್ಮ ಕೊತ್ತೂರು ಮಂಜಣ್ಣವ್ರು ಮಾಡ್ತಾ ಇದ್ದಾರೆ. ಹಿಂದೆಯಿಂದ ಶಾಸಕರು ಏನ್ ಮಾಡ್ತಾ ಇದ್ದಾರೆ, ಆ ಪೇಪರ್ನ ಎತ್ತಿ ಡಸ್ಟ್ಬಿನ್ಗೆ ಹಾಕ್ತಾ ಇದ್ರು. ಹೌದಾ? ನಿಜ, ನಾವು ನೋಡಿದೀವಿ. ಹಿಂದೆಯಿಂದ ಶಾಸಕರು ಇದ್ರೆ ಪೇಪರ್ನ ಡಸ್ಟ್ಬಿನ್ಗೆ ಹಾಕ್ತಾ ಇದ್ರು. ಇವ್ರು ಆ ರೀತಿ ಇಲ್ಲ. ಅದರಲ್ಲಿ ಇರ್ತಕ್ಕಂಥ ಸಾರಾಂಶನ ಅರ್ಥ ಮಾಡ್ಕೊಂಡು ಅಧಿಕಾರಿಗಳು ಆನ್ ದಿ ಸ್ಪಾಟ್ ಸೂಚನೆ ಕೊಡ್ತಾರೆ. ಈ ರೀತಿ ಅನ್ಯಾಯ ಆಗ್ತಾ ಇದೆ, ಅದನ್ನ ಸರಿಪಡಿಸುವಂತ ಕೆಲಸ ಮಾಡಿ ಅಂತ ಸೂಚನೆ ಕೊಡ್ತಾರೆ. ಆ ಕೆಲಸ ಆಗಬೇಕು. ಆ ಕೆಲಸ ಆದಾಗ ಏನಾಗ್ತದೆ, ಎಲ್ಲ ಇದನ್ನು ಶುರು ಹೋಗ್ತದೆ ಸರ್. ಅಷ್ಟೇ ಸರ್. ಓಕೆ. ಎಲ್ಲ ಕಲೆಗಾರರ ಪರವಾಗಿ, ಆರ್ಟಿಸ್ಟ್ಗಳ ಪರವಾಗಿ ಏನು ಹೇಳ್ತೀರಿ? ಏನೆಲ್ಲ ಇನ್ನೂ ಚೆನ್ನಾಗಿ ಆಗಬೇಕು, ನಮ್ಮ ಆರ್ಟಿಸ್ಟ್ಗಳಿಗೆ ಹಿಂಗಿದ್ರೆ ಚೆನ್ನಾಗಿರುತ್ತೆ, ಏನಾದ್ರು ಅಂತ ಬೇಡಿಕೆ ಸವಲತ್ತು ಏನಾದ್ರು ಬಯಸ್ತೀರ ತಾವು ಶಾಸಕರ ಹತ್ರ? ಸರ್ ಏನಿಲ್ಲ, ಎಲ್ಲ ಚೆನ್ನಾಗೇ ಇದೆ, ಎಲ್ಲ ಚೆನ್ನಾಗಿ ಕೆಲಸಗಳು ನಡೀತಾ ಇದ್ದಾವೆ. ಏನು ಯಾವುದಕ್ಕೇನು ಸಮಸ್ಯೆ ಇಲ್ಲ, ಕೊರತೆ ಇಲ್ಲ, ಎಲ್ಲ ಸುಗಮವಾಗಿ ನಡೀತಾ ಇದೆ, ಆರಾಮಾಗಿ ಇದೆ ಸರ್. ಸಮಸ್ಯೆ ಇಲ್ಲಿ ರಂಗಮಂದಿರಗಳು ಬೇಕು, ಕಲೆ ಸಾಹಿತ್ಯ ಸಂಸ್ಕೃತಿ ಸಂಬಂಧಪಟ್ಟ ಎಲ್ಲ ಇದೆ. ಇನ್ನೂ ಸ್ವಲ್ಪ ಅದನ್ನ ಅಭಿವೃದ್ಧಿ ಪಡಿಸ್ಬೇಕು. ಈಗ ರಂಗಮಂದಿರ ಆಗ್ಬೋದು, ಅದನ್ನೆಲ್ಲ ಸ್ವಲ್ಪ ಅಭಿವೃದ್ಧಿ ಪಡಿಸ್ಬೋದು. ಸ್ಟೆಪ್ ಬೈ ಸ್ಟೆಪ್ ಎತ್ಕೊಂತಾರೆ ಶಾಸಕರು, ಅದನ್ನ ನೀಟಾಗಿ ಮಾಡ್ತಾರೆ. ಅವ್ರಿಗೆ ಆಲ್ರೆಡಿ ಅದೆಲ್ಲ ಮೈಂಡಲ್ಲಿ ಇಟ್ಕೊಂಡಿದ್ದಾರೆ ಅವರು. ನಮ್ಮ ಶಾಸಕರಾದಂಥ ಕೊತ್ತೂರು ಮಂಜಣ್ಣವರು ಅದನ್ನೆಲ್ಲ ಮನದಲ್ಲಿ ಇಟ್ಟುಕೊಂಡು ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ಎಲ್ಲದನ್ನು ಕ್ಲಿಯರ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಮುಂದೆ ಅವೆಲ್ಲ ಆಗ್ತವೆ ಸರ್, ಯಾವುದಕ್ಕೂ ಕೊರತೆ ಇರೋದಿಲ್ಲ. ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವುದಕ್ಕೂ ಕೊರತೆ ಇರೋದಿಲ್ಲ. ಇನ್ನು ಈ ಒಂದು 20 ವರ್ಷಗಳ ಅಧಿಕಾರಾವಧಿ ಅವರೇ ಮಾಡ್ತಾರೆ. ಈ ಕೋಲಾರ ಕ್ಷೇತ್ರದ ಅವರೇ ಶಾಸಕರಾಗಿರ್ತಾರೆ. ನನಗೆ ನಿಮ್ಮ ಜೊತೆ ಮಾತಾಡ್ತಾ ಇದ್ರೆ ಶಾಸಕರ ಜೊತೆ ಮಾತಾಡ್ತಿದ್ದೀನಿ ಅಂತ ಅನಿಸ್ತಾ ಇದೆ. ಇರಲಿ ಸರ್, ತುಂಬಾ ಯಾಕೆ ನಾವು ಅವ್ರ ಬಗ್ಗೆ ಅಷ್ಟೊಂದು ವಿಶ್ವಾಸ ಇಟ್ಕೊಂಡಿದ್ದೀವಿ ಅಂದ್ರೆ, ಅವರಷ್ಟೊಂದು ಈಗ ನಾವು ಪರದೆನ ನೋಡಿದಾಗ ಬಿಳಿ ಪರದೆ ಯಾವ ತರ ಇರುತ್ತೆ, ಏನೋ ಒಂದು ಗಿಟ್ಟಿದೆ, ಆ ತರ ಶಾಸಕರು. ಕಪ್ಪು ಚುಕ್ಕೆ ಇಲ್ಲ. ಆ ತರ ಬಿಳಿ ಪರದೆ ಯಾವ ರೀತಿ ಇರುತ್ತೆ, ಒಂದು ಏನು ಯಾವುದೇ ಇರುತ್ತೇನಿಲ್ಲ. ಭ್ರಷ್ಟಾಚಾರ ಇದ್ದಿದ್ರೆ 33 ಬರೀ 19 ದಿನಗಳಲ್ಲಿ 33,000 ಲೀಡರ್ ತಗೊಂಡು ಯಾವ ಶಾಸಕರು ಗೆದ್ದಿಲ್ಲ. ಬರೀ 19 ದಿನದಲ್ಲಿ 33,000 ಲೀಡರ್ ತಗೊಂಡು ಗೆದ್ದಿದ್ರೆ ಭ್ರಷ್ಟಾಚಾರ ಇಲ್ಲ ಅಂತಾನೆ ಅರ್ಥ. ಹೆಂಗೆ ಅವರು ಫಸ್ಟ್ ಟೈಮ್ ಶಾಸಕರು, ಇಲ್ಲಿ ಯಾವ ವಿಚಾರಗಳನ್ನ ಅವರು ಮುಂಚೆ ಏನಾಗಿದೆ ಅಂತಂದ್ರೆ
ಕೊತ್ತೂರು ಮಂಜಣ್ಣ ಅಂತಂದ್ರೆ ಅದು ಬ್ರ್ಯಾಂಡ್. ಒಳ್ಳೆ ವ್ಯಕ್ತಿ, ಒಳ್ಳೆ ಶಾಸಕರು. ಇವ್ರನ್ನ ಗೆಲ್ಸ್ಕೊಂಡ್ರೆ ನಮ್ಮ ಕೆಲ್ಸಗಳಾಗ್ತವೆ, ಹಿಂದೆ ಶಾಸಕರು ಸುಮಾರು ಜನ ಎಮ್ ಎಲ್ ಎಗಳಾಗೋಗಿದ್ದಾರೆ. ಈ ಕ್ಷೇತ್ರದಲ್ಲಿ ಸುಮಾರು ಜನ ಎಮ್ ಎಲ್ ಎಗಳಾಗೋಗಿದ್ದಾರೆ, ಶಾಸಕರಾಗಿದ್ದಾರೆ, ಶಾಸಕ ವಿಧಾನಸಭೆಗೆ ಹೋಗಿದ್ದಾರೆ. ಆದರೆ ಯಾವುದೇ ಕಾರಣಕ್ಕೂ ಕೂಡ ಈ ರೀತಿ ಕೆಲಸಗಳನ್ನ ಅವ್ರು ಮಾಡ್ತಾರೆ ಅಂತ ನಂಬಿಕೆನೂ ನಮಗಿರಲಿಲ್ಲ, ನಂಬಿಕೆನೂ ಇರಲಿಲ್ಲ. ಆದರೆ ನಮ್ಮ ಶಾಸಕರಾದಂಥ ಕೊತ್ತೂರು ಮಂಜಣ್ಣವರು ಆ ರೀತಿ ನಮಗೆ ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ. ನಮ್ಮ ಕ್ಷೇತ್ರನ ಸುಗಮವಾಗದಂಥ ರೀತಿಯಲ್ಲಿ ತಗೊಂಡು ಹೋಗ್ತಾರೆ. ನಮ್ಮ ಕ್ಷೇತ್ರಕ್ಕೆ ಏನೇನು ಬೇಕೋ ಸವಲತ್ತುಗಳು ತಗೊಂಬರ್ತಾರೆ ಅಂತ ನಂಬಿಕೆ ನಮಗಿಲ್ಲ. ತಗೊಂಬರ್ತಾ ಇದ್ದಾರೆ ಕೂಡ ತಗೊಂಬರ್ತಾರೆ. ಸುಮ್ಮನೆ ಕುತೂಹಲ ಕೇಳ್ತಾ ಇದ್ದೀನಿ, ಸಿದ್ದರಾಮಯ್ಯನವರು ಇಲ್ಲಿ ಶಾಸಕರಾಗಿದ್ದರೆ ಇಷ್ಟು ಸುಲಭ ಕೈಗೆ ಸಿಗ್ತಾ ಇರಲಿಲ್ವೇನೋ ಅಂತ ಒಂದು ಮಾತು ಕೂಡ ಆಗ್ತಾ ಇತ್ತು. ನಿಮಗೇನು ಅನ್ಸುತ್ತೆ ಸರ್? ಸಿದ್ದರಾಮಣ್ಣನವರು ಇಲ್ಲಿ ಶಾಸಕರಾಗಿದ್ದರಿಂದ ಇನ್ನೂ ತುಂಬ ನಮ್ಗೆ ಚೆನ್ನಾಗಿರ್ತದೆ. ಆದರೆ ಜವಾಬ್ದಾರಿ ಜಾಸ್ತಿ ಆಗ್ತದೆ. ಆದರೆ ಅವ್ರಿಗಿಂತೂ ಚೆನ್ನಾಗಿ ಇವ್ರು ನಮಗೆ ಇದು ಮಾಡ್ತಾರೆ. ಸಿದ್ದರಾಮಣ್ಣವರೇ ಬಂದಿದ್ದಾರೆ ಅಂತ ನಮ್ಗೆ ಅನಿಸ್ತಾ ಇದೆ. ಸಿದ್ದರಾಮಣ್ಣವರೇ ಇಲ್ಲಿ ಈ ಕ್ಷೇತ್ರಕ್ಕೆ ಬಂದಿದ್ದಾರೆ ಅಂತ ಅನಿಸ್ತಾ ಇದೆ. ನಮ್ಮ ಕೊತ್ತೂರು ಮಂಜಣ್ಣವ್ರು ನಾವು ನೋಡಿದಾಗ ಸಿದ್ದರಾಮಣ್ಣವರು ಈ ಕ್ಷೇತ್ರಕ್ಕೆ ಬಂದಿದ್ದಾರೆ, ಈ ಕ್ಷೇತ್ರದಲ್ಲಿ ಇದ್ದಾರೆ, ಬಹಳ ಖುಷಿಯಾಗಿದೆ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.